ಅಲ್ವಾ. ನಾವು ನಮ್ಮ ಜಾಗ ಮಾಡ್ಕೊಂಡು ಯಾರಿಗೆ ಎದುರೋದಿಲ್ಲ, ನಾವು ಮೋಸ ಮಾಡೋದು ತಂಗಿ, ಎದುರ ಅವಶ್ಯಕತೆ ಇಲ್ಲ. ಹಂಗಾಗಿ ಭಕ್ತರಿಗೆ ನಾನು ಕಾಣಂಗೆ ಯಾರೋ ಒಂದು ತಂಗಿ ಆಗಿದ್ದಾಳೆ ಅಕ್ಷಯ ಪಾತ್ರೆ ಅಂತ, ಯೂಟ್ಯೂಬಲ್ಲಿ ನಾನು ಮಾಡಲ್ಲ, ಇರ್ಬೋದೇನೋ ಅಕ್ಷಯ ಪಾತ್ರೆ ನನ್ನ ಪ್ರಕಾರ. ಇದೇ ಕೈ ನಾನು ಬೆಳಗ್ಗೆ ಇದ್ದು ರಾತ್ರಿ ನೋಡ್ಕೊಂಡು ಇನ್ಸೂರೆನ್ಸ್ ಮಾಡಿಸಿದ್ದೀನಿ, ಲೋನ್ ಮಾಡ್ಸೋಣ ಅಂತಂದ್ರೆ ಇದೇ ಕೈ ಹುಷಾರಾದ್ರೆ ಅಂತಂದು ತಂಗಿ ಹೇಳ್ತಾಳೆ. ಇದು ಇನ್ನು ನಾನೆಂತ ಪುಣ್ಯವಂತ, ಸಾಕ್ಷಾತ್ ನನಗೆ 5 ಅಡಿಗೆ ನೀರು 8 ಅಡಿ ವಿಗ್ರಹ ಮೂರ್ತಿ ಸಿಕ್ಕಿರೋದು, ನನ್ನ ಕೈಗೆ ಸಿಕ್ಕಿರೋದು, ನಾನೇ ಮಾತಾಡೋದು ಜೊತೆಗೆ. ಇಬ್ರು ತಾಯಂದಿರು ಸಿಕ್ಕಿರೋ ಅಂತ ಹೌದು, ನೀರೊಳಗೆ ಇದೆ ಅದು. ಇಲ್ಲೇ ಪಕ್ಕದಲ್ಲಿ ಬಾವಿ ಇದೆ, ಬಾವಿ ತಗ ಬಿಡಲ್ಲ ನಿಮ್ಗೆಲ್ಲ ಲೈವಲ್ಲಿ ಹಾಕಿರ್ತೀನಿ ನಾನು, ಬಾವಿ ತಗ ಬಿಡಲ್ಲ. ಬಾವಿ ಒಳಗೆ ಮಕ್ಳು ಆಡ್ತಿರ್ತಾರೆ, ಮಕ್ಳು ಇಟ್ಕೊಳ್ಳಮ್ಮ ನಮ್ಗೆ ಗಲಾಟೆ ಮಾಡ್ತಾವಳು, ನಾವು ಮಕ್ಳು ಇಟ್ಕೊಳ್ಳೋ ಮೇಲೆ ಗೊಣ್ಣೆ ಸಿಗ್ತಾರೆ, ದೇವ್ರು ಬೈತವ. ಲ್ಯಾಟ್ರಿನ್ ನಮ್ಮ ತಾಯಿ ಮೇಲೆ ನಮ್ಮ ಮೇಲೆ ಮೂಗುರ್ಜಿ ಕೊಟ್ಟಾರೆ, ಲ್ಯಾಟ್ರಿನ್ ಕೂತಿರ್ ಗಂಡೆ ಹೆಂಡತಿ ಬುದ್ಧಿರ ಅಂತ ಮೂಗುರ್ಜಿ ಕೊಟ್ಟೋಗ್ತಾರೆ ಜನ. ಬಾವಿಯಿಂದ ಸಿಕ್ಕಿರೋ ಅಂತ. ಹೌದು. ಮತ್ತೆ ಈ ಉತ್ಸವ ಮೂರ್ತಿ ಕಳಸ ಎಲ್ಲ ಮುಂಚೆ ಸಿಕ್ಕಿದ್ದಂಗೆ ಅಲ್ವಾ. ನಾನು ಇವತ್ತಲ್ಲ, ನಾನು ಚಿಕ್ಕವಯಸ್ಸಿರುವಾಗ ನಾನು ಅದನ್ನ ದೇವ್ರ ನಂಬಲ್ಲ, ಎಡಗಾಲಿ ಸಿಕ್ಕಿತ್ತು ನನಗೆ ಅವತ್ತಿನ ಕಾಲದಲ್ಲಿ, ಆ ಆಳದಲ್ಲಿ ಅಂತವ್ರು ಅರ್ಥ ಬೇಕಿದ್ದೆ. ಆಮೇಲೆ ಎತ್ಕೊಂಡು ಕೊಡದೆ ಆಗ ಮಗು ಹುಟ್ಟಿದ್ದು ನನಗೆ, ಮಕ್ಕಳಿಲ್ಲ ನನಗೆ 5 ವರ್ಷ